ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿಎಂ ಸಿಂಹಾಸನ ಕದನ ಅಂತಿಮ ಘಟ್ಟಕ್ಕೆ ಬಂತ ಗೊತ್ತಿಲ್ಲ. ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಕುತೂಹಲ ಇಮ್ಮಡಿಸಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಸತೀಶ್ ಕಾಲದ ಮೇಲೆ ಭಾರ ಹಾಕಿದ್ರೆ ಡಿಕೆಶಿ ಖಾಲಿ ಚೇರ್ ತೋರಿಸಿದ್ದಾರೆ. ಇತ್ತ ಕನಸುಗಾರ ಪರಂ ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಚಂಡಿಕಯಾಗ ನೆರವೇರಿಸಿದ್ದಾರೆ. ನಿಂತಲ್ಲಿ ಕೂತಲ್ಲಿ ಬಿಜೆಪಿಗೆ ಗ್ಯಾರಂಟಿ ಧ್ಯಾನ ಶುರುವಾಗಿದೆ. ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಫಂಡ್ ರೀತಿ ಬಳಕೆಯಾಗ್ತಿದೆ ಅಂತ ಕಮಲ ಪಡೆ ಕೆರಳಿದೆ. ಲಾರಿಗಳ ಆಹಾರ ಧಾನ್ಯ ಸಾಗಣೆ ವೆಚ್ಚ ಪಾವತಿಸದಷ್ಟು ಸರ್ಕಾರ ದಿವಾಳಿಯಾಗಿದೆ ಅಂತ ಟೀಕಿಸಿದೆ. ಇತ್ತ ಮಟ್ಟದ ಅನುದಾನದಲ್ಲಿ ಕಮಿಷನ್ ಬಾಂಬ್ ಸಿಡಿದಿದೆ. ನಾಳೆ ಭಾರತ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಕೇಂದ್ರದ ಕಾರ್ಮಿಕ ರೈತ ನೀತಿ ವಿರೋಧಿಸಿ ಟ್ರೇಡ್ ಯೂನಿಯನ್ಗಳು ರಸ್ತೆಗಿಳಿಯಲಿವೆ. 25 ಕೋಟಿ ಹೋರಾಟಗಾರರು ಅಖಾಡಕ್ಕೆ ಇಳಿಯಲಿದ್ದು ಸಾರಿಗೆ ಬಸ್ ಸೇವೆಯಲ್ಲೂ ವ್ಯತ್ಯಯವಾಗೋ ಸಾಧ್ಯತೆ ಇದೆ. ಆಟೋಗಳ ಸೀಮಿತ ಸಂಚಾರ ಇರೋ ನಿರೀಕ್ಷೆ ಇದೆ. ಹೃದಯವೇ ಭಾರವಾಗಿ ಜೀವ ಹಿಂಡ್ತಾ ಇದೆ. ಮಂಗಳೂರಲ್ಲಿ ಸ್ನಾನಕ್ಕೆ ಹೋಗಿದ್ದ ಇಂಜಿನಿಯರ್ ವಿದ್ಯಾರ್ಥಿ ಕುಸಿದು ಬಿದ್ದಿದ್ದಾರೆ. ಹಾವೇರಿ ಚಾಲಕನಿಗೆ ಲಾರಿಯಲ್ಲೇ ಜೀವ ಹೋಗಿದೆ. ದಾವಣಗೆರೆಯಲ್ಲಿ ಆಟೋ ಡ್ರೈವರ್ನ ಬಲಿ ಹಾಕಿದೆ. ಇತ್ತ ಹರಪನಹಳ್ಳಿ ಮಹಿಳೆಗೆ ಹೃದಯ ಬೇನೆ ಜವರಾಯನಾಗಿ ಕಾಡಿದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ದುರಂತದಲ್ಲಿ ಪವಾಡ ನಡೆದಿದೆ. ಭೂಕುಸಿತಕ್ಕೂ ಮುನ್ನ ಶ್ವಾನ ಕೊಟ್ಟ ಸುಳಿವು 67 ಮಂದಿಯ ಜೀವ ಉಳಿಸಿದೆ. ಇತ್ತ ಅಮೆರಿಕದ ಟೆಕ್ಸಾಸ್ ಜನರ ಪಾಲಿಗೆ ಟಾಕ್ಸಿಕ್ ಆಗಿದೆ. ಕೆಲವೇ ಸೆಕೆಂಡ್ಗಳಲ್ಲಿ ಏರಿದ ನದಿ ನೀರಿನ ಮಟ್ಟ ಹಲವರ ಉಸಿರಿಗೆ ಘಾತಕ ತಂದೊಡ್ಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.